ಮೆಕ್ಕೆಜೋಳ ಖರೀದಿ ಕೇಂದ್ರ ಹಾಗೂ ಬೆಳೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಕಬ್ಬು ಬೆಳೆಗಾರದಾಯಿತು, ಈಗ ಮೆಕ್ಕೆಜೋಳ ಒಂದು ಹೋರಾಟಗಾರರ ಒಂದು ಸರದಿ. ಈ ಘಟನೆ ಏನಿದೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರ ಒಂದು ಗ್ರಾಮದಲ್ಲಿ ನಡೆದಿರುವಂಥದ್ದು. ನೋಡಿ, ಒಂದು ಕಡೆ ಕಬ್ಬು ಬೆಳೆಗಾರರ ಒಂದು ಹೋರಾಟ ಆದರೆ ಇನ್ನೊಂದು ಕಡೆ ಈಗ ಮೆಕ್ಕೆಜೋಳ ಖರೀದಿ ಒಂದು ಕೇಂದ್ರಕ್ಕಾಗಿ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ರೈತರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಈ ಒಂದು ಹೋರಾಟಗಳು ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಯಾಕಂದರೆ ರೈತರ ಹೋರಾಟ ದಿನದಿಂದ ಹೆಚ್ಚಾಗ್ತಾ ಇದೆ. ಈ ಒಂದು ಹೋರಾಟಕ್ಕೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ನಾವು ರೈತರ ಪರವಾಗಿ ಇರ್ತೀವಿ ಅಂತ ಹೇಳ್ತಾರೆ. ವಿಜಯಪುರ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಕೇಂದ್ರದಿಂದ ಈಗಾಗಲೇ ಬೆಳೆ ಪರಿಹಾರ ಬಿಡುಗಡೆ ಆಗಿದೆ. ಹೆಕ್ಟರ್ಗೆ 25,500 ರೂಪಾಯಿ ಬಿಡುಗಡೆ ಮಾಡುವಂತೆ ಅಥವಾ ಕೊಡುವಂತೆ ರೈತರು ಆಗ್ರಹವನ್ನು ಇಡ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಾರೆ. ಇದಕ್ಕೆ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಸಚಿವರು ಎಚ್ ಕೆ ಪಾಟೀಲ್ ಅವರು ಮೊನ್ನೆ ಏನು ನಮ್ಮ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬಂದು ರೈತರ ಭಾವನೆ ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ವಾದ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಭಾಗದ ರೈತರು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಬೇಕು ಮತ್ತು ಬೆಳೆಯ ಪರಿಹಾರ ಬೇಕು, ಖರೀದಿ ಕೇಂದ್ರವನ್ನು ಕೂಡ ತೆರಿಬೇಕು ಅಂತ ಆಗ್ರಹ ಮಾಡಕತ್ತಾರೆ. ಹೆಂಗೆ ನೀವು ಕಬ್ಬು ಬೆಳೆಗಾರ ಸ್ಪಂದನೆ ಮಾಡಿರಿ, ಅದೇ ರೀತಿಯಾಗಿ ನಮ್ಮ ನಾವೇನು ನೋಡಿ ಮೊನ್ನೆ ಕಬ್ಬು ಬೆಳೆಗಾರರು ಭಾಳ ತಡ ಮಾಡಿದ್ವಿ. ಅಂದರೆ ಒಂದು ವಾರ ಮುಂಚೆ ಮಾಡಿಬಿಟ್ಟಿದ್ವಿ, ಎಷ್ಟು ಅನುಕೂಲ ಆಗಿತ್ತು. ರೈತರು ಗೊಂದಲ ಪಡೋ ಅವಶ್ಯಕತೆ ಇರಲಿಲ್ಲ. ಆ ಕಾರಣಕ್ಕೆ ಈಗ ಇದು ಕಿಡಿ ಒತ್ತೈತಿ. ಅದು ನರಗುಂದ ತಾಲೂಕಲ್ಲಿ ಮುಂದೆ ದೊಡ್ಡ ಜ್ವಾಲೆಯಾಗಿ ಬೆಳೆಯಬಾರ್ದು. ಅದಕ್ಕೆ ಕೂಡಲೇ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಬೆಳೆ ಪರಿಹಾರ ಕೊಡಬೇಕು ಮತ್ತು ಖರೀದಿ ಕೇಂದ್ರ ಕೂಡ ತೆರೀಬೇಕು ಅಂತೇಳಿ ಸಮಸ್ತ ರೈತರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಜೈ ಜವಾನ್ ಜೈ ಕಿಸಾನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.